ದಕ್ಷಿಣ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2025 ಅಂದರೆ ಸೈಮಾ ಕಾರ್ಯಕ್ರಮ ದುಬೈನಲ್ಲಿ ನಿನ್ನೆ ಅದ್ಧೂರಿಯಾಗಿ ನಡೆಯಿತು. ಈ ಬಾರಿಯೂ ಕೂಡ ಕನ್ನಡ ಚಿತ್ರರಂಗದ ಬಹುತೇಕ ಸೆಲೆಬ್ರಿಟಿಗಳಿಗೆ ಸೈಮಾ ಅವಾರ್ಡ್ ಸಿಕ್ಕಿದೆ. ಯಾರ್ಯಾರಿಗೆ ಯಾವ ಕೆಟಗರಿಯಲ್ಲಿ ಸೈಮಾ ಅವಾರ್ಡ್ ಲಭಿಸಿದೆ ಅಂದರೆ ಮ್ಯಾಕ್ಸ್ ಸಿನಿಮಾ ನಟನಿಗೆ ಕಿಚ್ಚ ಸುದೀಪ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರಕಿದ್ರೆ, ರಿಗಲ್ ಸ್ಟಾರ್ ಉಪೇಂದ್ರಗೆ ಯುಐ ಚಿತ್ರದಿಂದ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿ ಸಿಕ್ಕಿದೆ. ಇನ್ನು ನಟ ದುನಿಯಾ ವಿಜಯ್ಗೆ ಭೀಮಾ ಚಿತ್ರದ ನಟನೆಗಾಗಿ ಬೆಸ್ಟ್ ಕ್ರಿಟಿಕ್ ಆಕ್ಟರ್ ಅವಾರ್ಡ್ ಸಿಕ್ಕಿದ್ರೆ, ಮ್ಯಾಕ್ಸ್ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯನ್ಗೆ ಬೆಸ್ಟ್ ಕ್ರಿಟಿಕ್ ಡೈರೆಕ್ಟರ್ ಅವಾರ್ಡ್ ಲಭಿಸಿದೆ. ಬಿ ಅಜನೀಶ್ ಲೋಕನಾಥ್ಗೆ ಮ್ಯಾಕ್ಸ್ ಚಿತ್ರದಿಂದ ಅತ್ಯುತ್ತಮ ಸಂಗೀತ ಸಂಯೋಜನೆ ಅವಾರ್ಡ್, ಅತ್ಯುತ್ತಮ ಚೊಚ್ಚಲ ನಟ ಕೆಟಗರಿಯಲ್ಲಿ ಗೌರಿ ಚಿತ್ರಕ್ಕೆ ಸಮರ್ಜಿತ್ ಲಂಕೇಶ್ಗೆ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಗೌರಿ ಚಿತ್ರದಲ್ಲೇ ನಟಿಸಿದ್ದ ಸಾನಿಯಾ ಅಯ್ಯರ್ಗೆ ಭರವಸೆ ಮೂಡಿಸಿದ ಹೊಸ ಪ್ರತಿಭೆ ಪ್ರಶಸ್ತಿ ದೊರಕಿದೆ. ಹಾಗೆ ಇಬ್ಬನಿ ತಬ್ಬಿದ ಇಳೆಗೆಲಿ ನಟನೆಗಾಗಿ ಅತ್ಯುತ್ತಮ ಚೊಚ್ಚಲ ನಟಿ ಪ್ರಶಸ್ತಿನ ಅಂಕಿತಾ ಅಮರ್ ತನ್ನದಾಗಿಸಿಕೊಂಡಿದ್ರೆ, ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಕೆಟಗರಿಯಲ್ಲಿ ಐಶ್ವರ್ಯ ರಂಗರಾಜನ್ಗೆ ಪ್ರಶಸ್ತಿ ಸಿಕ್ಕಿದೆ.